ಅದಕ್ಕೆ ನೀವು ನಂಬ್ತೀರಾ ವೋಟ್ ಚೋರಿ ಆಗಿದೆ ಅನ್ನೋದು? ನಂಬೋದೇನಿದೆ, ಓಪನ್ ಪುಸ್ತಕನೇ ಇದೆ ಅದು. ಓಕೆ. ಅದ್ರಾಗೆ ಸಂತೋಷ್ ಲಾಡ್ರು ಅದನ್ನ ತುಂಬಾ ಬ್ರೀಫ್ ಆಗಿ ಅದನ್ನ ಹೇಳ್ತಾ ಇದ್ರು. ಎಲ್ಲ ಭಾಳ ಕ್ಲಿಯರ್ ಕಟ್ ಆಗಿದೆ. ಯಾವುದೇ ಕಾರಣಕ್ಕೆ ಓಟ್ಗಳು ಕಟ್ ಮಾಡೋವಂಥ ಒಂದು ಇದು ನಡೀತಾ ಇದೆ. ನಾವು ಹುಷಾರಾಗಿ ನೋಡ್ಕೊಂಡಿಲ್ಲ ಅಂದರೆ ಭಾಳ ಕಷ್ಟ. ನಮ್ಮ ಒಂದು ಅದರಾಗೂ ನಮ್ಮ ಸಮಾಜ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಅಲ್ಲಿ ಕುರುಬರು, ಮುಸಲ್ಮಾನರು ಏನಂತೀವಲ್ಲ ನಾವು ಎಲೆಕ್ಷನ್ ಬಂದಾಗ ಮಾತ್ರ ID ಕಾರ್ಡ್ ತೆಗೆದು ನೋಡ್ತೀವಿ ನಮ್ದು ಓಟ್ ಐತೋ ಇಲ್ಲ ಅಂತ. ಅವಾಗ ಹೋಗಿ ಆ ಬೂತ್ ಹತ್ರ ನಿಂತ್ಕೊಂತೀವಿ, ನಮ್ಮ ಹತ್ರ ಕಾರ್ಡ್ ಇದೆ, ನಮ್ದು ಓಟ್ ಇಲ್ಲ ನೋಡಿ ಅಂತ ಹೇಳಿ ತೋರಿಸ್ಕೊಂತ ನಿಂತ್ಕೊಂತಾರೆ. ಅದು ಉಪಯೋಗ ಇಲ್ಲ. ಜಾಗೃತರಾಗಬೇಕು. ಈಗ ಅಡ್ವಾನ್ಸ್ ಎಲೆಕ್ಷನ್ ಬರ್ತಾ ಇದೆ ಅಂದಮೇಲೆ ನಮ್ಮ ಓಟ್ ಐತಿಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಅದು ಆ ಚೆಕ್ ಮಾಡ್ಕೊಂಡು ನಿಮ್ಮ ಓಟ್ ಉಳಿಸ್ಕೊಂಡ್ರೆ ನೀವು ಈ ದೇಶದಲ್ಲಿ ಎಲ್ಲ ವಿಚಾರದಲ್ಲೂ ನೀವು ನೀವೊಂದು ಮೆಂಬರ್ ಇದ್ದಂಗೆ. ಅದು ಓಟೇ ಕಳ್ಕೊಂಡ್ಬಿಟ್ರೆ ನೀವು ಅದು ದೊಡ್ಡ ಅಧಿಕಾರ ನಿಮ್ಮ ಕೈಯಿಂದ ಹೋದಂಗೆ ಆಗ್ತದೆ. ಓಕೆ ಸರ್, ಪ್ರತಿಯೊಬ್ಬ ಟಿಕೆಟ್ ಆಕಾಂಕ್ಷಿತರಾಗಿರಬಹುದು ಅಥವಾ ಕಂಟೆಸ್ಟ್ ಮಾಡೋರಾಗಿರಬಹುದು, ಅವರೆಲ್ಲರಿಗೂ ಒಂದೊಂದು ವಿಚಾರ ಇರುತ್ತೆ ಸರ್. ನಾನು ಈ ಅಜೆಂಡಾ ಮೂಲಕ ಎಲೆಕ್ಷನ್ಗೆ ಹೋಗಬೇಕು, ಅಥವಾ ನನ್ನ ಕ್ಷೇತ್ರದಲ್ಲಿ ಈ ಕೆಲಸ ಆಗಿಲ್ಲ, ನಾನು MLA ಆದರೆ ಈ ಕೆಲಸ ಮಾಡ್ತೀನಿ ಅಂತ ಅವರು ಎಲೆಕ್ಷನ್ಗೆ ಹೋಗುವಂಥದ್ದು. ತಾವೇನು ಲಿಸ್ಟ್ ಮಾಡ್ಕೊಂಡಿದ್ದೀರಿ? ನಮ್ಮದು ಈಗ ನಾನೊಂದು ಮುಂಚಿನಲ್ಲೂ ನೋಡ್ತಾ ಇದ್ದೀನಿ. ನಮ್ಮ ಕಡೆ ಒಂದು ಮೇನ್ ಅಂತ ಹೇಳಿದರೆ ಒಂದು ಡಿಗ್ರಿ ಕಾಲೇಜ್ ಆಗಬೇಕಾಗಿದೆ. ಓಕೆ. ಎರಡನೇದು ಒಂದು ಸಾಮಾನ್ಯವಾಗಿ ನಮ್ಮ ಒಂದು ಏರಿಯಾದ ಹೆಣ್ಮಕ್ಳಿಗೆ ರಾತ್ರಿ ಆಕಸ್ಮಿಕವಾಗಿ ಆ ಹೆರಿಗೆ ಮೂಮೆಂಟ್ ಬಂದರೆ ಅಲ್ಲಿ ಆಟೋಗಳು ಸಿಗೋದು ಭಾಳ ಕಷ್ಟ. ಎಷ್ಟೋ ಮಕ್ಕಳಿಗೆ ಪಾಪ ಆಟೋ ಸಿಗೋ ತನಕ ಭಾಳ ತೊಂದರೆ ಅನುಭವಿಸ್ತಾರೆ. ಇದೆಲ್ಲ ನೋಡಿ ಅಲ್ಲಿ ಒಂದು ಮಕ್ಕಳು ಮತ್ತು ಹೆಂಗಸರು ಲೇಡೀಸ್ ಹಾಸ್ಪಿಟ್ಲ್ ಒಂದು ದೊಡ್ಡ ಒಂದು ಇದರಲ್ಲಿ ಆ ಕಡೆ ಭಾಗದಲ್ಲಿ ಮಾಡಬೇಕು ಅನ್ನೋದು ನನ್ನ ತಲೆಯಾಗಿದೆ. ಆದಷ್ಟು ಒಂದು ದೊಡ್ಡ ಇದು ಏರಿಯಾ ಇರೋದ್ರಿಂದ ಒಂದಲ್ಲ 2 ಕಾಲೇಜ್ ತಂದು ಆ ಕಡೆ ಭಾಗದಲ್ಲಿ ಮಾಡ್ಬೇಕಂತ ಐತಿ. ಒಂದು ಹಾಸ್ಪಿಟಲ್ ಮಾಡ್ಬೇಕಂತ ಇದೆ ನನ್ನ ಒಂದು ಗುರಿ. ನಾವಿರೋ ತನಕ 2.5 ವರ್ಷ ಅವಕಾಶ ಇದೆ, ಅಷ್ಟು ಮಾಡ್ಬೇಕಂತ ನನ್ನ ಗುರಿ ಇದೆ. ಹಳ್ಳಿ ಈಚೆ ಏನಾದರೂ ಅಭಿವೃದ್ಧಿ ಆ ಕಡೆ ಗಮನ? ಈ ಕಡೆ ಹಳ್ಳಿ ಆಚೆಗಿನ ಅಭಿವೃದ್ಧಿ ಆಗಿದೆ, ಹಳ್ಳಿ ಈಚೆಗಿನ ಅಭಿವೃದ್ಧಿ ಇನ್ನೂ ಆಗಬೇಕಾಗಿದೆ. ಇಲ್ಲ, ಆ ಕಡೆನೂ ಆಗಿದೆ, ಈ ಕಡೆನೂ ಸ್ವಲ್ಪ ಆಗಿದೆ. ಹಂಗೆ ಆಗಿಲ್ಲ ಅಂತಲೂ ಹೇಳಕ್ಕೆ ಬರೋಂಗಿಲ್ಲ. ರೋಡ್ಸ್ ಆಗಿದ್ದಾವೆ, ಸ್ವಲ್ಪ ಆ ಮಟ್ಟಕ್ಕೆ ನಮ್ಗೆ ಆಗಿರೋಕ್ಕಿಲ್ಲ. ಆದರೆ ಆ ಮಟ್ಟಕ್ಕೆ ಆಗಿರಾಗ ಅಂತ ಹೇಳಿದರೆ ನಮ್ಮದು ಸ್ವಲ್ಪ ತಪ್ಪಿರ್ತವೆ. ನಾವು ಹೋಗಿ ಅದ್ರಲ್ಲಿ ಫೈಟ್ ಮಾಡಬೇಕು, ಕೇಳಬೇಕು, ಮಾಡಿಸ್ಕೋಬೇಕು. ಆ ಕಡೆ ಇದು ಅಲ್ಲಿನ ಜನ ಅಲ್ಲಿ ಎಜುಕೇಟೆಡ್ ಮಂದಿ ಆ ಕಡೆ ಭಾಗದಲ್ಲಿ ಜಾಸ್ತಿ ಇರ್ತಾರೆ, ಈ ಕಡೆ ಅನ್ಎಜುಕೇಟೆಡ್ ಜಾಸ್ತಿ ಇರ್ತಾರೆ. ಅದಕ್ಕೆ ಇವರು ಸ್ವಲ್ಪ ನಮ್ಮದು ಹೊಟ್ಟೆಪಾಡೇ ನಡೆಯೋದು ಕಷ್ಟ. ನಾವೆಲ್ಲಿ ಹೋಗಿ MLA ಅವ್ರ ಮನೆ ಹತ್ರ ಕಾಯೋಣ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮನೇ ಆಗಿ ಒಬ್ಬನ ಯಾರು MLA ಆಗಿ ಬಂದರೆ ಅವರೇ ಹುಡುಕಿ ಕೆಲಸ ಮಾಡ್ತಾರಂತ ಅವ್ರ ನಂಬಿಕೆ ಇದೆ. ಓಕೆ ಸರ್, ಫೈನ್. ನಿಮ್ಮ ಈ ಸೆಷನ್ ಮುಗಿಸ್ಕೊಂಡ ನಂತರದ ಪ್ರೋಗ್ರಾಮ್ಗಳೇನೇನಿದ್ದಾವೆ? ಎಲ್ಲ ಕಡೆನೂ ಈಗ ನೆಕ್ಸ್ಟ್ ಪ್ರೋಗ್ರಾಮ್ ನಮ್ಮದು ಇನ್ನೂ ನಾವು ಎಲ್ಲ ಕಡೆ ಹೋಗಬೇಕಾಗಿದೆ. ಮತ್ತು ಒಂದು ಕಡೆಯಿಂದ ಎಲ್ಲರೂ ಕುಂದಿರಿಸಿ ಮಾತಾಡಿ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಬೇರೆ ಎಲ್ಲ ಸಮಾಜದವ್ರ ಜೊತೆಗೂ ನಮ್ಮ ಡಿಸ್ಕಷನ್ ನಡಿಬೇಕಾಗಿದೆ. ಎಲ್ಲ ಸಮಾಜದವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅಶ್ಯೂರೆನ್ಸ್ ಅವರ ತಗೊಂಡು ನಾವು ಮುಂದುವರಿಬೇಕಂತ ನನ್ನ ಇಷ್ಟ ಇದೆ. ಆದಷ್ಟು ಈಗ ಅವರೆಲ್ಲ ನಮಗೆ ಹೇಳಿದ್ದಾರೆ, ನೀವು ಚೀಫ್ ಮಿನಿಸ್ಟರ್ಗೆ ಟೈಮ್ ಕೇಳಿದ್ದೀವಿ, ಅವ್ರು ಯಾವಾಗ ಸೆಷನ್ ಮುಗಿದ ಮೇಲೆ ಕೊಡ್ತಾರೋ ಅವ್ರಿಗೆ ಬಂದು ನಾವು ಓಪನ್ ಆಗಿ ಮಾತಾಡಿ ಬರ್ತೀವಿ, ಹೇಳ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ನಾನು ದೇವರ ಇದು